ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂದೇನಾಯಿತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು ಇದೆಲ್ಲವೂ ನಡೆಯುತ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಎಚ್ಡಿಕೆ ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ್ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು ಪಟ್ಟಿ ಕೊಡಕ್ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ, ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂದೇನಾಯಿತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು ಇದೆಲ್ಲವೂ ನಡೆಯುತ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಎಚ್ಡಿಕೆ ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ್ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು ಪಟ್ಟಿ ಕೊಡಕ್ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ, ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂದೇನಾಯಿತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು ಇದೆಲ್ಲವೂ ನಡೆಯುತ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಎಚ್ಡಿಕೆ ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ್ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು.
ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ, ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂದೇನಾಯ್ತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. ಡಿಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು, ಇದೆಲ್ಲವೂ ನಡೆಯುತ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಎಚ್ ಡಿಕೆ ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರೋಕ್ಕಾಗಲ್ಲ, ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ್ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರ್ಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ, ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ವೆಲ್ಕಮ್ ಬ್ಯಾಕ್. ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮುಂದೇನಾಯ್ತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. ಡಿಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು, ಇದೆಲ್ಲವೂ ನಡೆಯುತ್ತಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಎಚ್ ಡಿಕೆ ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರೋಕ್ಕಾಗಲ್ಲ, ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ್ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರ್ಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಜನ. ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನಿರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ, ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ.